ದೊಡ್ಡ ದೇಶನ ಆಳುವಂಥ ದೊಡ್ಡವರು ಅವರ ಅಮೂಲ್ಯವಾದಂಥ ಸಮಯನ ಏನರಲ್ಲಿ ನೋಡ್ತಾರೆ ಗೊತ್ತಾ? ಅಲ್ಲಿ ನೋಡಿ, ಬಂಗಾರದ ನವಿಲು. ಇದೇನು ಸಾಮಾನ್ಯವಾದ ನವಿಲಲ್ಲ. ಗಂಟೆಗೊಂದ್ಸಲ ಅದ್ರ ರೆಕ್ಕೆಯನ್ನು ಬಿಚ್ಚಿಬಿಡ್ತದೆ. ಅದ್ರ ಪಕ್ಕ ಇರೋವಂಥ ಕೋಳಿ ಓ ಅಂತ ಅರ್ಚ್ಕೋತದೆ, ಗೂಬೆ ಗಿರ 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 ಅಂತ ತಿರುಗುತ್ತೆ. ಗುರು, ಇಲ್ಲಿನ ಚಳಿಗೆ ನಾನಂತೂ ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ. ನಾಸಾದವ್ರು ರಿಸರ್ಚ್ ಮಾಡಿರೋ ಪ್ರಕಾರ ಎಲ್ಲೆಲ್ಲಿ ಕೋಲ್ಡ್ ಆಗಿರುತ್ತೋ ಅಲ್ಲಿ ಬರೀ ವೆದರ್ ಮಾತ್ರ ಕೋಲ್ಡ್ ಆಗಿರಲ್ಲ, ಅಲ್ಲಿನ ಜನಗಳು ಸ್ವಲ್ಪ ಕೋಲ್ಡಾಗೇ ಇರ್ತಾರೆ. ನಮ್ಮ ಕಡೆ ಬಿಸಿ, ಅದಕ್ಕೆ ಜನಗಳೆಲ್ಲ ಸ್ವಲ್ಪ ವಾಮ್ ಆಗಿರ್ತಾರೆ. ಇಲ್ಲಿ ವೆದರ್ ಕೋಲ್ಡು, ಜನಗಳು ಸಹ ಕೋಲ್ಡ್ ಮೈಂಡೆಡ್ಡು. ಇಲ್ಲಿನ ಬಿಲ್ಡಿಂಗ್ಗಳು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಪೀಟರ್ ದ ಗ್ರೇಟು 100 ವರ್ಷಗಳ ಹಿಂದೆ ಎಲ್ಲ ಬಿಲ್ಡಿಂಗ್ದು ಒಂದೇ ಥರ ಇರಬೇಕು ಅಂತ ಕಟ್ಬಿಟ್ಟವ್ರೆ ಪೂರ್ತಿ. ನಾವಿದ್ದೀವಿ ಸಿಟಿ ಸರ್ಕಲಲ್ಲಿ ಕಡ್ಡಿ ಹಾಕಿರೋ ಹತ್ರ. ಜಗತ್ತಿನ ಅತಿ ದೊಡ್ಡ ದೇಶ ಕಂಟ್ರೋಲ್ ಮಾಡ್ತಿದ್ದ ಜಾಗ ಇದೇ. ದೇವರು ದೊಡ್ಡ ದೇಶನ ಆಳುವಂಥ ದೊಡ್ಡವರು ಅವರ ಅಮೂಲ್ಯವಾದಂಥ ಸಮಯನ ಏನರಲ್ಲಿ ನೋಡ್ತಾರೆ ಗೊತ್ತಾ? ಅಲ್ಲಿ ನೋಡಿ, ಬಂಗಾರದ ನವಿಲು. ಇದೇನು ಸಾಮಾನ್ಯವಾದ ನವಿಲಲ್ಲ. ಗಂಟೆಗೊಂದ್ಸಲ ಅದ್ರ ರೆಕ್ಕೆಯನ್ನು ಬಿಚ್ಚಿಬಿಡ್ತದೆ. ಅದ್ರ ಪಕ್ಕ ಇರೋವಂಥ ಕೋಳಿ ಓ ಅಂತ ಅರ್ಚ್ಕೋತದೆ, ಗೂಬೆ ಗಿರ 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 ಅಂತ ತಿರುಗುತ್ತೆ. ಇದನ್ನು ನೋಡಿ ನೀವು ಗಡಿಯಾರ ಎಲ್ಲಪ್ಪ ಅಂತ ಹುಡುಕಿದ್ರೆ ಗಡಿಯಾರ ಆ ಅಣಬೆ ಒಳಗಡೆ ಇದೆ ನೋಡಿ. ಒಂದು ಒಳ್ಳೆ ಆರ್ಟಿಸ್ಟು ಹಳೆ ಆಲ್ಬಮ್ನ ನೋಡಿ ಅದರಲ್ಲಿರುವಂಥ ಚಿತ್ರಕಲೆನ ಗೋಡೆ ಮೇಲೆ ಬಿಡಿಸಿದ್ರೆ ಹೆಂಗೆ ಕಾಣುತ್ತೆ ಗೊತ್ತಾ? ಹೆಂಗೆ ಕಾಣುತ್ತೆ. ದೇವರು, ಈ ಮ್ಯೂಸಿಯಮ್ಮಲ್ಲಂತೂ 1-2 ವಸ್ತುಗಳು, ಇದರಲ್ಲಿ ಟೋಟಲ್ ಆಗಿ 30 ಲಕ್ಷ ವಸ್ತುಗಳಿವೆ. ಎಲ್ಲ ವಸ್ತುಗಳನ್ನು ನೋಡಬೇಕು ಅಂತಂದರೆ ಕನಿಷ್ಠ 11 ವರ್ಷ ಬೇಕಾಗುತ್ತೆ.